ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಟಿ.ಎಸ್. ಎಲಿಯಟ್ ಅವರು ಬರೆದಿರ್ತಕ್ಕಂತಹ ಟು ದ ಇಂಡಿಯನ್ಸ್ ಹೂ ಡೈಡ್ ಇನ್ ಸೌತ್ ಆಫ್ರಿಕಾ ಅಂತಕ್ಕಂಥ ಒಂದು ಪೋಯಮ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರಬಹುದು, ಏನು ಜಗತ್ತಿನಲ್ಲಿ ವಿಶ್ವ ಯುದ್ಧಗಳು ಅಂತ ನಡೆದಿದ್ದಾವೆ. ಪ್ರಥಮ ಮಹಾಯುದ್ಧ ಮತ್ತು ದ್ವಿತೀಯ ಮಹಾಯುದ್ಧ ಅಂತ ನಾವು ಅವುಗಳನ್ನು ಕರಿತೇವೆ. ಸೊ ಆ ಸಂದರ್ಭದಲ್ಲಿ ನಮ್ಮ ದೇಶವನ್ನ ಬ್ರಿಟಿಷರು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಯುರೋಪಿಯನ್ ಕಂಟ್ರಿಗಳು ಹೆಚ್ಚಾಗಿ ಏನಪ್ಪ ಅಂದರೆ ಎರಡು ಭಾಗಗಳಾಗಿ ತಮ್ಮಲ್ಲೇನೆ ಜಗಳವನ್ನ ಮಾಡ್ತಾ ಇದ್ವು. ನಂತರದ ದಿನಗಳಲ್ಲಿ ಅದು ವಿಶ್ವ ಯುದ್ಧವಾಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ನಮ್ಮ ದೇಶ ಬ್ರಿಟಿಷರ ಒಂದು ಅಧಿಪತ್ಯದಲ್ಲಿ ಇರುತ್ತೆ. ಸೊ ಆ ಬ್ರಿಟಿಷರು ಏನು ಮಾಡ್ತಾ ಇದ್ರು ಅಂದರೆ, ನಮ್ಮ ದೇಶದ ಸೈನಿಕರನ್ನ ಬೇರೆ ದೇಶಗಳಲ್ಲಿ ಫೈಟ್ ಮಾಡಲಿಕ್ಕೆ ಅಥವಾ ಯುದ್ಧಗಳನ್ನು ಮಾಡಲಿಕ್ಕೆ ಅಂತೇಳಿ ಕರೆದುಕೊಂಡು ಹೋಗ್ತಾ ಇದ್ರು. ಹಾಗೆ ಬ್ರಿಟಿಷರು ಜರ್ಮನಿಯ ವಿರುದ್ಧ ಹೋರಾಡಲಿಕ್ಕೆ ಅಂತೇಳಿ, ಅಂದರೆ ಜರ್ಮನ್ ಸೈನಿಕರು ಆಫ್ರಿಕಾದಲ್ಲಿ ಫೈಟ್ ಮಾಡ್ತಾ ಇರ್ತಾರೆ, ಅಂದರೆ ಬ್ರಿಟಿಷರ ವಿರುದ್ಧವಾಗಿ. ಆ ಸಂದರ್ಭದಲ್ಲಿ ಈ ಒಂದು ಬ್ರಿಟಿಷರು ನಮ್ಮ ಸೈನಿಕರನ್ನ ಆಫ್ರಿಕಾಗೆ ಕರೆದುಕೊಂಡು ಹೋಗಿರ್ತಾರೆ ಆ ಒಂದು ಜರ್ಮನ್ನರ ವಿರುದ್ಧ ಹೋರಾಡಲಿಕ್ಕೆ. ಸೊ ಅಂತಹ ಸೈನಿಕರ ಒಂದು ಜೀವನಕ್ಕೆ ಸಂಬಂಧಪಟ್ಟಂತೆ ಅವರೇನು ಕತೆ, ಅವರ ವ್ಯಥೆ ಏನಿತ್ತು ಅಂತಕ್ಕಂಥದ್ದನ್ನು ಮತ್ತು ಅವರ ಭಾವನೆಗಳು ಏನು ಅಂತಕ್ಕಂಥದ್ದನ್ನು ಈ ಒಂದು ಪೋಯಮಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಬನ್ನಿ, ಒಬ್ಬ ಸೈನಿಕನ ಮನದಾಳದ ಮಾತುಗಳನ್ನು ಈ ಒಂದು ಪೋಯಮ್ ಮೂಲಕ ನಾವು ತಿಳ್ಕೊಳ್ತಾ ಹೋಗೋಣ. ಈ ಒಂದು ಸೈನಿಕ ಏನಿದ್ದಾನೋ ಅವನು ಆಫ್ರಿಕಾದಲ್ಲಿ ಫೈಟ್ ಮಾಡಿ ಜೀವಂತವಾಗಿ ವಾಪಸ್ ಬಂದಿರತಕ್ಕಂತಹ ವ್ಯಕ್ತಿ ಆಗಿದ್ದಾನೆ. ಅವನು ಏನು ಆ ಒಂದು ಆಫ್ರಿಕಾದಲ್ಲಿ ಸತ್ತಿರ್ತಕ್ಕಂತಹ ತನ್ನ ಒಂದು ಸಹಚರರು ಅಥವಾ ಬೇರೆ ಸೈನಿಕರು ಏನಿದ್ರೋ ಅವರಿಗೆ ಸಂಬಂಧಪಟ್ಟಂತೆಯೂ ಕೂಡ ಈ ಒಂದು ಪೋಯಮ್ನಲ್ಲಿ ಮಾತನಾಡ್ತಾ ಹೋಗ್ತಾನೆ. ಬನ್ನಿ, ಇಂತಹ ಒಂದು ಬ್ಯೂಟಿಫುಲ್ ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಸ್ಟಾಂಜ ನೋಡಿ. ಎ ಮ್ಯಾನ್ಸ್ ಡೆಸ್ಟಿನೇಷನ್ ಈಸ್ ಹೀಸ್ ಓನ್ ವಿಲೇಜ್. ಪ್ರತಿಯೊಬ್ಬ ಸೈನಿಕ, ಇಲ್ಲಿ ಮ್ಯಾನ್ ಅಂದರೆ ನಾವು ಪ್ರತಿಯೊಬ್ಬ ವ್ಯಕ್ತಿ ಅಂತೇಳಿ ಅರ್ಥ ಮಾಡ್ಕೋಬಹುದಾಗಿದೆ. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಆಸೆ ಇದ್ದೇ ಇರುತ್ತೆ. ಅದೇನಪ್ಪ ಅಂದರೆ ತನ್ನ ಜೀವನದ ದಿನಗಳನ್ನು ತನ್ನ ಹುಟ್ಟೂರಿನಲ್ಲಿ ಕಳಿಬೇಕು ಅಂತಕ್ಕಂತಹ ಒಂದು ಆಸೆ ಪ್ರತಿಯೊಬ್ಬ ಸೈನಿಕನಿಗೂ ಕೂಡ ಇರುತ್ತೆ. ಹಿಸ್ ಓನ್ ಫೈರ್ ಆ್ಯಂಡ್ ಹೀಸ್ ವೈಫ್ಸ್ ಕುಕಿಂಗ್. ತನ್ನದೇ ಮನೆಯಲ್ಲಿ ತನ್ನ ಹೆಂಡತಿ ಮಾಡ್ತಕ್ಕಂತಹ ಅಡಿಗೆಯನ್ನು ತಿಂತ ಜೀವನ ಮಾಡಬೇಕು ಅಂತಕ್ಕಂತಹ ಆಸೆ ಅವರಿಗಿದೆ. ಟು ಸಿಟ್ ಇನ್ ಫ್ರಂಟ್ ಆಫ್ ಹಿಸ್ ಓನ್ ಡೋರ್ ಅಟ್ ಸನ್ಸೆಟ್. ಸಾಯಂಕಾಲ, ಸನ್ಸೆಟ್ ಅಂದರೆ ಸಾಯಂಕಾಲ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಆ ಸಾಯಂಕಾಲದ ಸಂದರ್ಭದಲ್ಲಿ ತನ್ನ ಬಾಗಿಲಿನ ಮುಂದ್ಗಡೆ ಹಾಗೆ ಹರಟೆ ಹೊಡೆಯುತ್ತಾ ಕೂತ್ಕೊಂಡು ಟೈಮನ್ನು ಸ್ಪೆಂಡ್ ಮಾಡಬೇಕು ಅಂತಕ್ಕಂತಹ ಆಸೆಯು ಕೂಡ ಈ ವ್ಯಕ್ತಿಗೆ, ಅಂದರೆ ಸೈನಿಕರಿಗೆ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಆ್ಯಂಡ್ ಸಿ ಹೀಸ್ ಗ್ರ್ಯಾಂಡ್ ಸನ್ ಆ್ಯಂಡ್ ಹೀಸ್ ನೇಬರ್ಸ್ ಗ್ರ್ಯಾಂಡ್ ಸನ್ ಪ್ಲೇಯಿಂಗ್ ಇನ್ ದ ಡಸ್ಟ್ ಟುಗೆದರ್. ಈ ರೀತಿ ಸಾಯಂಕಾಲದ ಸಂದರ್ಭದಲ್ಲಿ ಹೊರಗಡೆ ಕೂತ್ಕೊಂಡು ತನ್ನ ಮೊಮ್ಮಗ ಮತ್ತು ಪಕ್ಕದ ಅಥವಾ ನೇಬರ್ಸ್ ಅಂದರೆ ನೆರೆ ಮನೆ ಅಂತ ತಿಳ್ಕೊಬಹುದು. ಸೊ ಪಕ್ಕದ ಮನೆಯವರ ಗ್ರ್ಯಾಂಡ್ ಸನ್ ಇಬ್ಬರು ಕೂಡ ಆಟ ಆಡ್ತಕ್ಕಂಥದ್ದನ್ನು, ಡಸ್ಟ್ ಟುಗೆದರ್ ಅಂದರೆ ಧೂಳಿನಲ್ಲಿ ಆಟ ಆಡ್ತಕ್ಕಂಥದ್ದನ್ನು ನೋಡುತ್ತಾ ಕೂತ್ಕೋಬೇಕು ಅಂತಕ್ಕಂತಹ ಆಸೆ ಈ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ಇರುತ್ತೆ ಅಂತಕ್ಕಂಥದ್ದನ್ನು ಫಸ್ಟ್ ಸ್ಟಾಂಜ ಮೂಲಕ ನಾವು ಇಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಅಂದರೆ ಪ್ರತಿಯೊಬ್ಬ ಸೈನಿಕನು ಕೂಡ ಎಲ್ಲೋ ದೂರದಲ್ಲಿ ಯುದ್ಧವನ್ನು ಮಾಡಲಿಕ್ಕೆ ಅಂತ ಬೇರೆ ದೇಶಗಳಿಗೆ ಹೋಗಿರ್ತಾನೆ. ಇಲ್ಲಿ ಆಫ್ರಿಕಾದಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಅವರು ಅಲ್ಲೇನೆ ಏನು ಕನಸು ಕಾಣ್ತಾ ಇದ್ದಾರೆ ಅಂದರೆ, ತನ್ನ ಒಂದು ದೇಶದಲ್ಲಿ ತನ್ನ ಮನೆಯಲ್ಲಿ ತನ್ನ ಮೊಮ್ಮಕ್ಕಳ ಜೊತೆ ಹೆಂಡತಿ ಮಾಡ್ತಕ್ಕಂತಹ ಅಡುಗೆಯನ್ನು ತಿನ್ನುತ್ತಾ ಸಂತೋಷದ ದಿನಗಳನ್ನು ಕಳಿಬೇಕು ಅಂತಕ್ಕಂತಹ ಆಸೆ ಅವರಿಗೆ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಸೆಕೆಂಡ್ ಸ್ಟಾಂಜ ನೋಡಿ. ಸ್ಕಾರ್ಡ್ ಬಟ್ ಸೆಕ್ಯೂರ್. ಸ್ಕಾರ್ಡ್ ಅಂದರೆ ಗಾಯ ಆಗಿರ್ತಕ್ಕಂಥದ್ದು, ಅಥವಾ ಏನು ಉಂಡಾಗಿರ್ತಾವಲ್ವ, ಯುದ್ಧದಲ್ಲಿ ಹೋರಾಡ್ತಾ ಗಾಯಗಳಾಗಿರ್ತಾವಲ್ವ. ಸೊ ಆ ಒಂದು ಗಾಯಗಳು ಈ ಸೈನಿಕನಿಗೆ ಆಗಿದ್ದಾವೆ. ಬಟ್ ಸೆಕ್ಯೂರ್, ಬಟ್ ಪ್ರಾಣವನ್ನು ಕಳೆದುಕೊಂಡಿಲ್ಲ. ಹಿ ಹ್ಯಾಸ್ ಮೆನಿ ಮೆಮೊರೀಸ್. ಸೊ ನೋಡಿ, ಆ ರೀತಿ ಆಫ್ರಿಕಾದಲ್ಲಿ ಯುದ್ಧ ಮಾಡಿ ಈಗ ಬದುಕಿ ಬಂದಿರತಕ್ಕಂತಹ ವ್ಯಕ್ತಿ ಇಲ್ಲಿ ಕೆಲವೊಂದಿಷ್ಟು ಮೆಮೊರೀಸ್ಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಆ ಯುದ್ಧದಲ್ಲಿ ನಡೆದಂತಹ ಕೆಲವೊಂದಿಷ್ಟು ಘಟನೆಗಳನ್ನು ಅವರು ಇಲ್ಲಿ ನೆನಪು ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ವಿಚ್ ರಿಟರ್ನ್ ಅಟ್ ದ ಅವರ್ ಆಫ್ ಕಾನ್ವರ್ಜೇಷನ್. ಬೇರೆ ಯಾರ್ದಾದ್ರ ಜೊತೆ ಮಾತನಾಡ್ತಾ ಕೂತ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಯುದ್ಧದ ನೆನಪುಗಳು ಆ ಸೈನಿಕನಿಗೆ ಬರ್ತವೆ. ಅವುಗಳನ್ನು ಅವನು ಇಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಜೊತೆ ಶೇರ್ ಮಾಡ್ಕೊಳ್ತಾನೆ. ದ ವಾರ್ಮ್ ಆರ್ ದ ಕೂಲ್ ಅವರ್ ಅಕಾರ್ಡಿಂಗ್ ಟು ದ ಕ್ಲೈಮೇಟ್. ಕ್ಲೈಮೇಟ್ ಯಾವುದೇ ಇದ್ರೂ ಕೂಡ ಆ ಒಂದು ಮೆಮೊರೀಸ್ ಬರ್ತಾ ಇದ್ದಾವೆ. ಆಫ್ ಫಾರಿನ್ ಮೆನ್, ಅಂದರೆ ವಿದೇಶಿಗರ ಬಗ್ಗೆ ನೆನಪುಗಳು ಬರ್ತಾ ಇದ್ದಾವೆ. ಹೂ ಫಾಟ್ ಇನ್ ಫಾರಿನ್ ಪ್ಲೇಸಸ್ ಫಾರಿನ್ ಟು ಈಚ್ ಅದರ್.
ಎಷ್ಟೋ ವ್ಯಕ್ತಿಗಳು ಅಂದರೆ ಏನು ಬ್ರಿಟಿಷರು ನಮ್ಮ ಭಾರತ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ರಲ್ವಾ, ಸೊ ಭಾರತೀಯರನ್ನ ತೆಗೆದುಕೊಂಡು ಹೋಗಿ ಆಫ್ರಿಕಾದಲ್ಲಿ ಯುದ್ಧಕ್ಕೆ ಬಿಡ್ತಾ ಇದ್ರು. ಅದೇ ರೀತಿನೇ ಬೇರೆ ಬೇರೆ ರಾಷ್ಟ್ರಗಳನ್ನ ಏನು ಅವರು ಆಳ್ವಿಕೆ ಮಾಡ್ತಾ ಇದ್ರು ಬ್ರಿಟಿಷರು, ಅಲ್ಲಿಂದ ಎಲ್ಲ ಸೈನಿಕರನ್ನ ಕರೆ ತಂದಿದ್ರು. ಇಲ್ಲಿ ಬೇರೆ ಬೇರೆ ದೇಶದ ಸೈನಿಕರೆಲ್ಲ ಒಟ್ಟಾಗಿ ಆ ಒಂದು ಬ್ರಿಟಿಷರ ಪರವಾಗಿ ಯುದ್ಧವನ್ನ ಮಾಡ್ತಾ ಇರ್ತಾರೆ. ಸೊ ಪೋಯಿಟ್ ಅದಕ್ಕೇನೆ ಇಲ್ಲಿ ಫಾರಿನ್ ಮೆನ್ ಹೂ ಫಾಟ್ ಇನ್ ಫಾರಿನ್ ಪ್ಲೇಸಸ್, ಬೇರೆ ದೇಶದ ಜನ ಬೇರೆ ದೇಶದಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಫಾರಿನ್ ಟು ಈಚ್ ಅದರ್, ಪ್ರತಿಯೊಬ್ಬರು ಕೂಡ ಒಬ್ಬರಿಗೊಬ್ಬರು ವಿದೇಶಿಗರಾಗಿದ್ದಾರೆ, ಅಪರಿಚಿತರಾಗಿದ್ದಾರೆ ಅಂತಕ್ಕಂಥದ್ದನ್ನ ಈ ಸ್ಟಾಂಜದಲ್ಲಿ ನಮ್ಮ ಪೋಯೆಟ್ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡಿ, ಎ ಮ್ಯಾನ್ಸ್ ಡೆಸ್ಟಿನೇಷನ್ ಈಸ್ ನಾಟ್ ಹೀಸ್ ಡೆಸ್ಟಿನಿ. ಪ್ರತಿಯೊಬ್ಬ ಸೈನಿಕನ ಒಂದು ಗುರಿ ಏನಾಗಿರುತ್ತಪ್ಪ ಅಂದರೆ, ಅಥವಾ ಅವನೇನು ಕನಸು ಕಾಣ್ತಾ ಇರ್ತಾನೋ ಅದು ಅವನ ಕನಸಾಗಿರಲ್ಲ, ವೈಯಕ್ತಿಕವಾಗಿರ್ತಕ್ಕಂಥದ್ದಲ್ಲ ಅಂತ ಪೋಯೆಟ್ ಹೇಳ್ತಾರೆ. ಎವ್ರಿ ಕಂಟ್ರಿ ಈಸ್ ಹೋಮ್ ಟು ಒನ್ ಮ್ಯಾನ್. ಆ ಸೈನಿಕನಿಗೆ ಎಲ್ಲಿ ಫೈಟ್ ಮಾಡ್ತಾ ಇರ್ತಾನೋ ಅದೇ ಹೋಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಭಾರತ ದೇಶದ ಸೈನಿಕರೇನು ಆಫ್ರಿಕಾದಲ್ಲಿ ಯುದ್ಧ ಮಾಡ್ತಾ ಇದ್ದಾರೋ ಈಗ ಅವ್ರಿಗೆ ಆ ಆಫ್ರಿಕಾನೇ ಹೋಮ್ ಟೌನ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಎಕ್ಸೈಲ್ ಟು ಅನದರ್. ಎಕ್ಸೈಲ್ ಅಂದರೆ ಏನು, ನಾವು ಜೈಲು ಅಂತ ಕರಿತೇವೆ. ಅಂದರೆ ಒಬ್ಬನಿಗೆ ಹೋಮ್ ಆಗಿರ್ಬೋದು, ಮತ್ತೊಬ್ಬನಿಗೆ ಅದು ಎಕ್ಸೈಲ್ ಅಂತ ಅಥವಾ ಜೈಲಾಗಿರುತ್ತೆ. ಅಂದರೆ ಎಲ್ಲರನ್ನ ಬಿಟ್ಟು ದೂರ ಬದುಕಬೇಕಲ್ವಾ, ಸಂಬಂಧಗಳನ್ನೆಲ್ಲ ಬಿಟ್ಟು ತನ್ನ ದೇಶವನ್ನು ಬಿಟ್ಟು ದೂರದಲ್ಲಿ ಏನು ಇರ್ತಾರೋ ಅದು ಅವರಿಗೆ ಒಂದು ಜೈಲು ಥರ ಫೀಲ್ ಆಗ್ತಾ ಇರುತ್ತೆ. ವೇರ್ ಅ ಮ್ಯಾನ್ ಡೈಸ್ ಬ್ರೇವ್ಲಿ ಎಟ್ ಒನ್ ವಿತ್ ಹಿಸ್ ಡೆಸ್ಟಿನಿ, ದಟ್ ಸಾಯಿಲ್ ಈಸ್ ಹೀಸ್. ಎಲ್ಲಿ ಈ ಒಬ್ಬ ಸೈನಿಕ ಹೋರಾಡ್ತಾ ಬ್ರೇವ್ಲಿ ಅಂದರೆ ಧೈರ್ಯದಿಂದ, ಅಂದರೆ ಸೈನಿಕರಿಗೆಲ್ಲ ಧೈರ್ಯ ಇದ್ದರೆ ಮಾತ್ರ ಅವರು ಸೈನ್ಯದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿಯ ಒಂದು ಧೈರ್ಯವನ್ನು ಹೊಂದಿ ಯುದ್ಧದಲ್ಲಿ ಹೋರಾಡ್ತಾ ಸತ್ತು ಹೋಗ್ಬಿಡ್ತಾರೆ. ಸೊ ಈ ರೀತಿ ಸತ್ತಿರ್ತಕ್ಕಂತಹ ವ್ಯಕ್ತಿ ಎಟ್ ಒನ್ ವಿತ್ ಹಿಸ್ ಡೆಸ್ಟಿನಿ ದಟ್ ಸಾಯಿಲ್ ಈಸ್ ಹೀಸ್. ಎಲ್ಲಿ ಸತ್ತಿರ್ತಾನೋ ಆ ಮಣ್ಣು, ಇಲ್ಲಿ ಮಣ್ಣು ಅಂದರೆ ದೇಶ ಅಂತ ನಾವು ತಿಳ್ಕೊಬೋದಾಗಿದೆ. ಸೊ ಎಲ್ಲಿ ಸಾಯ್ತಾನೋ ಅದೇ ಅವನ ಮಾತೃ ದೇಶ ಆಗುತ್ತೆ ಅಂತಕ್ಕಂಥದ್ದನ್ನು ಪೋಯಿಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಲೆಟ್ ಹೀಸ್ ವಿಲೇಜ್ ರಿಮೆಂಬರ್. ಆ ರೀತಿ ಸತ್ತಿರ್ತಕ್ಕಂತಹ ವ್ಯಕ್ತಿಯ ಬಗ್ಗೆ ಅವನ ಊರಲ್ಲಿರ್ತಕ್ಕಂತಹ ಜನಗಳು ಈ ವ್ಯಕ್ತಿಯನ್ನು ನೆನಪು ಮಾಡ್ಕೋಬೇಕು, ಅವ್ರಿಗೆ ಇದು ತಿಳಿಬೇಕು. ಅಂದರೆ ಇವನು ಹೋರಾಡ್ತಾ ಮಾತೃಭೂಮಿಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ, ಅವನ ಒಂದು ಶೌರ್ಯದ ಪ್ರತೀಕ ಅವ್ರಿಗೆಲ್ರಿಗೂ ಕೂಡ ಅರ್ಥ ಆಗಬೇಕು ಅಂತಕ್ಕಂಥದ್ದನ್ನು ಪೋಯೆಟ್ ಈ ಒಂದು ಸ್ಟಾಂಜ ಮೂಲಕ ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ಪೋಯಮ್ನ ಕೊನೆಯ ಸ್ಟಾಂಜವನ್ನು ನೋಡೋಣ. ದಿಸ್ ವಾಸ್ ನಾಟ್ ಯುವರ್ ಲ್ಯಾಂಡ್ ಆರ್ ಅವರ್ಸ್. ಇದು ನಿನ್ನ ಭೂಮಿಯಲ್ಲ, ನಮ್ಮದು ಅಲ್ಲ. ಬಟ್ ಅ ವಿಲೇಜ್ ಇನ್ ದ ಮಿಡ್ಲ್ಯಾಂಡ್ಸ್ ಆ್ಯಂಡ್ ಒನ್ ಇನ್ ದ 5 rivers. ನೋಡಿ, ಇಲ್ಲಿ ಮಿಡ್ಲ್ಯಾಂಡ್ಸ್ ಅಂದರೆ ಇಂಗ್ಲೆಂಡ್ನ ಒಂದು ಭಾಗ ಆಗಿರುತ್ತೆ. ಸೊ ಆ ಇಂಗ್ಲೆಂಡ್ ಸೈನಿಕರು ಹೋರಾಡ್ತಾ ಏನು ಇಂಗ್ಲೆಂಡಲ್ಲೇ ಸತ್ತೋದ್ರೆ ಅವರನ್ನು ಅಲ್ಲೇ ಹೋಳ್ತಾರೆ. ಅದೇ ರೀತಿ 5 rivers ಅಂದರೆ ನಾವು ನಮ್ಮ ಭಾರತ ದೇಶದ ಪಂಜಾಬ್ ಅಂತ ಅರ್ಥ ಮಾಡ್ಕೋಬಹುದು. ಸೊ ಇಲ್ಲಿ ಇಂಗ್ಲೆಂಡ್ ಸೈನಿಕರು ಮತ್ತು ಭಾರತೀಯ ಸೈನಿಕರು ಇಬ್ಬರು ಕೂಡ ಒಟ್ಟಾಗಿ ಶತ್ರುಗಳನ್ನು ಎದುರಿಸ್ತಾ ಇದ್ದಾರೆ, ಹೋರಾಡ್ತಾ ಇದ್ದಾರೆ ಯುದ್ಧದಲ್ಲಿ. ಮೇ ಹ್ಯಾವ್ ದ ಸೇಮ್ ಗ್ರೇವ್ ಯಾರ್ಡ್. ಎಲ್ಲರೂ ಸತ್ತ ಮೇಲೆ ಏನು ಗ್ರೇವ್ ಯಾರ್ಡ್ ಅಂದರೆ ಏನು ಶವಗಳನ್ನು ಅಥವಾ ಸತ್ತ ಮೇಲೆ ಸೈನಿಕರನ್ನ ಹೂಳ್ತಕ್ಕಂತಹ ಒಂದು ಗ್ರೇವ್ ಯಾರ್ಡ್ ಏನಿರುತ್ತೋ, ಸ್ಥಳ ಏನಿರುತ್ತೋ, ಅಥವಾ ನಾವು ಸ್ಮಶಾನ ಅಂತ ಕರಿಬೋದು. ಸೊ ಆ ಸ್ಮಶಾನ ಒಂದೇ ಆಗಿದೆ. ಇಲ್ಲಿ ನೀವು ಗಮನಿಸಬೇಕು, ಈಗ ಬ್ರಿಟಿಷರು ಯುದ್ಧ ಮಾಡ್ತಾ ಆ ಒಂದು ಆಫ್ರಿಕಾದಲ್ಲಿ ಸತ್ರು ಅವರನ್ನು ಕೂಡ ಸೇಮ್ ಗ್ರೇವ್ ಯಾರ್ಡಲ್ಲೇ ಅಂದರೆ ಆ ಆಫ್ರಿಕಾದ ನೆಲದಲ್ಲೇ ಹೋಳ್ತಾರೆ. ಅದ್ರ ಜೊತೆಗೆ ಭಾರತೀಯ ಸೈನಿಕರು ಅಥವಾ 5 rivers ಅಂದರೆ ಪಂಜಾಬ್ ಅಂತ, ನಮ್ಮ ಪಂಜಾಬಲ್ಲಿ ಅಂದರೆ ಭಾರತ ದೇಶದಲ್ಲಿ ಪಂಜಾಬ್ ಇರೋ ಕಾರಣ ನಾವು ಭಾರತೀಯರು ಅಂತೇಳಿ ಅರ್ಥ ಮಾಡ್ಕೋಬೇಕು. ಸೊ ಭಾರತೀಯರು ಸತ್ರು ಕೂಡ ಅದೇ ಒಂದು ಆಫ್ರಿಕಾದ ಸ್ಮಶಾನದಲ್ಲಿನೇ ಅವರನ್ನು ಹೂಳ್ತಕ್ಕಂಥದ್ದು ಆಗ್ತಾ ಇತ್ತು. ನೆಕ್ಸ್ಟ್ ಲೈನ್ ನೋಡಿ, ಲೆಟ್ ದೋಸ್ ಹೂ ಗೋ ಹೋಮ್ ಟೆಲ್ ದ ಸೇಮ್ ಸ್ಟೋರಿ ಆಫ್ ಯು. ಯಾರಾದರೂ ಮನೆಗೆ ಹೋದರೆ ಅಂದರೆ ಯುದ್ಧದಲ್ಲಿ ಹೋರಾಡಿ ಮನೆಗೆ ಹೋದರೆ ಇದೇ ಸ್ಟೋರಿ ನಿಮ್ದಾಗಿರುತ್ತೆ ಅಂತ, ಅಥವಾ ಇಲ್ಲಿ ಸತ್ತವರ ಸ್ಟೋರಿಯನ್ನು ಹೇಳಬೇಕಾಗುತ್ತೆ ಅನ್ನೋದನ್ನು ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಆಫ್ ಆ್ಯಕ್ಷನ್ ವಿತ್ ಎ ಕಾಮನ್ ಪರ್ಪಸ್. ಅವರೆಲ್ಲರೂ ಕೂಡ ಅಲ್ಲಿ ಪ್ರಾಣವನ್ನು, ಪರ್ಪಸ್ ಅಂದರೆ ಉದ್ದೇಶ ಅಂತೇಳಿ, ಸೊ ಅವರು ಪ್ರಾಣವನ್ನು ಯಾಕೆ ತ್ಯಾಗ ಮಾಡಿದ್ದಾರೆ? ಒಂದೇ ಒಂದು ಉದ್ದೇಶಕ್ಕಾಗಿ, ಅದು ರಾಷ್ಟ್ರದ ರಕ್ಷಣೆಯ ಹಿತದೃಷ್ಟಿಯಿಂದ. ಆ್ಯಕ್ಷನ್ none the less fruitful if neither you nor we know until the judgment after death what is the fruit of action. ಒಬ್ಬ ಸೈನಿಕನಾಗಿರ್ತಕ್ಕಂಥವನು ಹೋರಾಡಿ ದೇಶ ರಕ್ಷಣೆ ಮಾಡ್ತಕ್ಕಂಥದ್ದು ಅವನ ಹೊಣೆ ಆಗಿರುತ್ತೆ. ಒಂದು ವೇಳೆ ಈ ಒಂದು ಕಾರ್ಯವನ್ನು ನಿರ್ವಹಿಸದೇ ಇದ್ದರೆ ಅವನ ಜೀವನಕ್ಕೆ ಅರ್ಥ ಇಲ್ಲ. ಸೊ ಈ ಒಂದು ಸೈನಿಕರು ಆ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿಯಾದರೂ ತಮ್ಮ ಒಂದು ರಾಷ್ಟ್ರ ರಕ್ಷಣೆಗೆ ಸಿದ್ಧರಾಗಿರ್ತಾರೆ. ಸೊ ಇಂತಹ ಒಂದು ಮಹತ್ ಕಾರ್ಯದಲ್ಲಿ ಸೈನಿಕರು ತೊಡಗಿದ್ದಾರೆ. ಅವರ ಕಾರ್ಯ ಯಾವತ್ತೂ ಕೂಡ ವಿಫಲ ಆಗೋದಿಲ್ಲ. ಅದು ಎಲ್ಲರೂ ನೆನಪಿಟ್ಕೊಳ್ತಕ್ಕಂತಹ ಆ್ಯಕ್ಷನ್ ಆಗಿರುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಕೊನೆಯ ಸಾಲುಗಳಲ್ಲಿ ಪೋಯೆಟ್ ಅವರು ಹೇಳ್ತಾ ಇದ್ದಾರೆ.
ಎಸ್ ಡಿಯರ್ ಲರ್ನರ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇದೇ ರೀತಿ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಲೆಸನ್ಸ್ಗಳನ್ನು ನೀವು ಕಲಿಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.